ಎಲ್ರಿಗೂ ನಮಸ್ಕಾರ. ಇದೇನು ನೋಡ್ತಾ ಇದ್ದೀರಾ ನೀವು? ಈ ರೋಡ್ ಬಂದು ನಿಮಗೆ ಗೌರ್ಮೆಂಟ್ ನಕಾಶೆ ರೋಡು. ಇದು 30 ಅಡಿಗಿಂತ ಜಾಸ್ತಿ ಗೌರ್ಮೆಂಟ್ ನಕಾಶೆ ರೋಡು. ಈ ರೋಡ್ಗೆ ಹೊಂದ್ಕೊಂಡಿರೋಂಥ ಜಾಗನೇ ನಿಮಗೆ 1 ಎಕರೆ 10 ಗುಂಟೆ ಜಾಗ. ನೋಡಿ ಆ ಮನೆ ಇದೆಯಲ್ಲ, ಆ ಮನೆಯಿಂದ ನೋಡಿ ಇಲ್ಲೊಬ್ರು ಬೆಂಗಳೂರು ತೊಗೊಂಡಿದ್ದಾರೆ ನೋಡಿ. ಈ ಫೆನ್ಸು ಇಲ್ಲಿಂದ ನಿಮ್ಗೆ ಹಿಂಗೆ ಸ್ಕ್ವೇರ್ ಆಗಿದೆ. 1 ಎಕರೆ 10 ಗುಂಟೆ ಬರುತ್ತೆ ಜಾಗ. ಕೆಂಪು ಮಣ್ಣು ನೋಡಿ, ಎಷ್ಟು ಪ್ಯೂರ್ ಕೆಂಪು ಮಣ್ಣಿದು ನೋಡಿ. ಕೆಂಪು ಮಣ್ಣಿದು ನಿಮಗೆ ಬೆಂಗಳೂರು ಮೈಸೂರು ರೋಡ್ಗೆ ಈ ಜಾಗ ಬಂದು 5 ಕಿಲೋಮೀಟ್ರ್ ಆಗುತ್ತೆ. ಮದ್ದೂರಿಗೆ ಇಲ್ಲಿಂದ 10 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣಕ್ಕೆ ಇಲ್ಲಿಂದ 13 ಕಿಲೋಮೀಟ್ರ್ ಆಗುತ್ತೆ. ಇದು ಬಂದು ಚನ್ನಪಟ್ಟಣ ರಿಜಿಸ್ಟ್ರೇಷನ್ನು. ನೋಡಿ ಮನೆ ಕಟ್ಕೊಂಡಿದ್ದಾರೆ ನೋಡಿ. ಇದು ಮನೆ, ಅದು ಮನೆ. ಅದು 25 ಎಕರೆ ಫಾರ್ಮ್ ಹೌಸು. ಇದೊಂದು 4 ಎಕರೆ ಫಾರಮ್ಮು. ಇದು ಫಾರಮ್ಮು. ಇದನ್ನು ಮಾಡ್ಕೊಂಡಿದ್ದಾರೆ, ಬೆಂಗಳೂರು ಮಾಡ್ಕೊಂಡಿದ್ದಾರೆ ನೋಡಿ. ಫೆನ್ಸ್ ಹಾಕಿದ್ದಾರೆ. ನಿಮ್ಗೆ ಎರಡೂ ಕಡೆ ಎದ್ಬಸ್ತಿದೆ ಇದು ಮತ್ತು ಇದು. ಇದಕ್ಕೆ ನೀವು ಬೇಕಾಗಿ ಬಂದು ಫ್ರಂಟು ಮತ್ತು ಬ್ಯಾಕ್ ಸೈಡ್ ಎರಡೂ ಕಡೆ ಫೆನ್ಸಿಂಗ್ ಹಾಕೋಬೇಕಷ್ಟೇ. ಈ ಕಡೆ ಇರೋದ್ರಿಂದ ನಿಮ್ಗೆ ಎರಡೇ ಕಡೆ ಫೆನ್ಸಿಂಗ್ ಹಾಕೋ ಅವಶ್ಯಕತೆ ಇರೋದು. ಈ ಖಾಲಿ ಲ್ಯಾಂಡ್ ಬಂದು ನಿಮಗೆ ಕೆಂಪು ಮಣ್ಣಿದು ನೋಡಿ, ಎಷ್ಟು ಪ್ಯೂರ್ ಕೆಂಪು ಮಣ್ಣಿದು. ಇದ್ರ ಬೆಲೆ ಬಂದು 1,70,000 ಹೇಳ್ತಾರೆ. ಫೈನಲ್ಲು 1,60,000 ಕೊಡ್ತೀನಿ ಅಂತ ಲ್ಯಾಂಡ್ ಓನರ್ ಹೇಳಿದ್ದಾರೆ. ಇದ್ರದ್ದು ಪೇಪರ್ ಬಂದು ಕ್ಲಿಯರ್ ಆಗಿದೆ. ಡೈರೆಕ್ಟ್ ರಿಜಿಸ್ಟ್ರಿಗೆ ರೆಡಿ ಇರೋಂಥ ಜಾಗ ಇದು ನೋಡಿ. ಕೆಲವೆಲ್ಲ ನಿಮಗೆ ಹಣ್ಣು ಗಿಡಗಳು ಹಾಕೊಂಡಿದ್ದಾರೆ ನೋಡಿ. ಕೆಲವು ಮಾವಿನ ಗಿಡನೂ ಇದೆ, ಮಾವಿನ ಮರಗಳು ನೋಡಿ. ಇವೆಲ್ಲ ಹಣ್ಣಿನ ಗಿಡಗಳು ಇದೆ ನೋಡಿ. ಇದು 25 ಎಕರೆ ಫಾರ್ಮ್ ಹೌಸು ಬೆಂಗಳೂರವ್ರದ್ದು. ತುಂಬಾ ಚೆನ್ನಾಗಿದೆ ಜಾಗ. ಮತ್ತು ನೋಡಿ ನಿಮಗೆ ಎಲ್ವಿ ಪ್ರಾಪರ್ಟಿ ಇದು. ಎಷ್ಟು ಚೆನ್ನಾಗಿ ನೋಡಿ, ಬೆಟ್ಟಗಳೆಲ್ಲ ಇದೆ. ತುಂಬಾ ಚೆನ್ನಾಗಿದೆ ಜಾಗ ಇದು. ನೋಡಿ ಫ್ರೂಟ್ಸ್ ಗಿಡಗಳಿವೆಲ್ಲ. ನಾನು ಪ್ಲೈನ್ ಲ್ಯಾಂಡ್ ಅಂದೆ, ಕ್ಷಮಿಸಿ. ಹತ್ತತ್ರ ನಿಮಗೊಂದು 20ಕ್ಕಿಂತ ಜಾಸ್ತಿ ಮಾವಿನ ಮರಗಳಿದೆ ನೋಡಿ. ಇವೆಲ್ಲ ಮಾವಿನ ಮರಗಳು ನೋಡಿ. ಪಕ್ಕದವರು ಎಷ್ಟು ಚೆನ್ನಾಗಿ ತೆಂಗುನ ಯಾಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ತೆಂಗಿದೆ ನೋಡಿ, ಹಿಂಗು ತೊಟ್ಟಿ, ಮನೆ, ಪ್ರತಿಯೊಂದು ಎಷ್ಟು ಚೆನ್ನಾಗಿ ಡೆವಲಪ್ ಮಾಡ್ಕೊಂಡಿದ್ದಾರೆ. ನಿಮ್ಗೆ ವಾಟ್ರ್ ಸೋರ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಅದಕ್ಕೋಸ್ಕರ ನೋಡಿ, ಇದು ಪಕ್ಕದವ್ರದ್ದು, ಅದನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ಇದನ್ನು ನೋಡಲಿ ಅಂತ. ತುಂಬಾ ಚೆನ್ನಾಗಿದೆ. ಏನು ಬೇಕಾದರೂ ಇಲ್ಲಿ ನೀವು ಹೊಸದಾಗಿ ಫಾರ್ಮೇಷನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಇಲ್ಲಿ ಯಾವುದೇ ಥರ ಗಿಡ ಇದ್ರೂ ಚೆನ್ನಾಗಿ ಬೆಳೆ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಗಿಡ ನೋಡಿ. ಮಾವಿನ ಮರ ಇದು ಎಷ್ಟು ಚೆನ್ನಾಗಿ ಫಲ ಕೊಡ್ತಾಯಿದೆ ನೋಡಿ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಫಲ ಕೊಡ್ತಾಯಿದೆ. ನೋಡಿ ಪಕ್ಕದವರು ಈ ಜಾಗ ತಗೊಂಡು ಎಲ್ಲ ಬಡ್ತಿ ಮಣ್ಣು ನೋಡಿಸ್ತಾ ಇದ್ದಾರೆ. ಏಕೆಂದರೆ ಎಲ್ಲೆಲ್ಲಿ ಡೌನ್ ಇತ್ತು ಅಲ್ಲೆಲ್ಲ ಮಣ್ಣು ನೋಡಿಸ್ತಾ ಇದ್ದಾರೆ. ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ಈ 1 ಎಕರೆ 10 ಗುಂಟೆ ನೋಡಿ. ನಿಮಗೆ ತುಂಬ ಚೆನ್ನಾಗಿರೋದಕ್ಕೆ ಕಾರಣ ನೋಡಿ, ಆ ಕಡೆನೂ ಬೆಟ್ಟ ಇದೆ. ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ ಹಿಂದೆಗಡೆನೂ ಬೆಟ್ಟ ಇದೆ. ಒಳ್ಳೆ ನಿಮಗೆ ಇಲ್ವಿದು. ಸೊ ಇದೇ ಥರ ನೋಡಿ, ಇದು ಕೂಡ ನಿಮಗೆ ಬೆಟ್ಟ. ಇದೆಲ್ಲ ಫಾರೆಸ್ಟ್ ತುಂಬಾ ಚೆನ್ನಾಗಿದೆ. ಹಂಗಂತ ಫಾರೆಸ್ಟ್ ಅಂತಂದರೆ ಇಲ್ಲಿ ಹುಲಿ ಬರುತ್ತೆ, ಚಿರತೆ, ಏನು ಆ ಥರ ಏನು ಬರಲ್ಲ ನೋಡಿ. 25 ಎಕರೆ ಇದು ಎಲ್ಲ ಜಾಗ. ಅವರೆಲ್ಲ ಮನೆ ಕಟ್ಕೊಂಡು ಇಲ್ಲೇ ವಾಸ ಮಾಡ್ತಾ ಇರೋದು. ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ. ಎಷ್ಟು ಪ್ಯೂರ್ ಕೆಂಪು ಮಣ್ಣು ಅಂದರೆ ಅಷ್ಟು ಚೆನ್ನಾಗಿದೆ ಮಣ್ಣು ನೋಡಿ. ಹೊಸದಾಗೆಲ್ಲ ಬಾಳೆ ಎಲ್ಲ ನೆಟ್ಟಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಇದು ಮಾಡ್ತಿದ್ದಾರೆ ಅಂದರೆ ಅಗ್ರಿಕಲ್ಚರು. ಸೇಮ್ ನೀವು ಇದು ಕೂಡ ಈ ಜಾಗದಲ್ಲೂ ಕೂಡ ನೀವು ಅದೇ ಥರ ಮಾಡ್ಬೋದು. ಇದೇನಿದೆ 1 ಎಕರೆ 10 ಗುಂಟೆ, ಇಲ್ಲೂ ಕೂಡ ನೀವು ಇದೇ ಥರ ಮಾಡ್ಬೋದು. ಇಲ್ಲೇನು ಮಾಡಿದ್ದಾರೆ ಅದೇ ಥರ ಮಾಡ್ಬೋದು. ಮತ್ತು ನಿಮ್ಗೆ ವಾಟರ್ ಸೋರ್ಸ್ಗಂತೂ ಏನು ತೊಂದರೆ ಇಲ್ಲ. ಇಲ್ಲಿ ಪಕ್ಕದಲ್ಲಿ ಒಂದು ದೊಡ್ಡ ಕೆರೆ ಇದೆ. ಆ ಕೆರೆ ಇರೋದ್ರಿಂದ ನಿಮ್ಗೊಂದು ಬೋರ್ ಹಾಕಿದ್ರೆ ಯಾವಾಗಲೂ ಇಲ್ಲಿ 365 ದಿನವೂ ಬೇಸಿಗೆ ಕಾಲದಲ್ಲೂ ನಿಮಗೆ ನೀರು ಸಿಗುತ್ತೆ. ನಾನು ಅವಾಗಲೇ ತೋರಿಸೋದಲ್ಲ ಟ್ಯಾಂಕು, ಆ ಥರ ಅವರು 4-5 ಬೋರಿಗೆ ಕೊಟ್ಟಿದ್ದಾರೆ. ಎಲ್ಲ ಬೋರಲ್ಲೂ ಕೂಡ ನೀರಿದೆ. ತುಂಬಾ ಚೆನ್ನಾಗಿದೆ ಜಾಗ ಇಲ್ಲಿ ನೋಡಿ.
ನಿಮ್ಗೆ ಈ ಜಾಗದಲ್ಲಿ ಒಂದು 25ಕ್ಕಿಂತ ಜಾಸ್ತಿನೇ ಮಾವಿನ ಮರಗಳು ಬರುತ್ತೆ. ಮತ್ತೆ ಬೇರೆ ಬೇರೆ ಈ ನೇರಳೆಹಣ್ಣು ಮರ, ಗಂಧದ ಗಿಡಗಳು, ಎಲ್ಲ ಗಿಡಗಳು ಇದೆ. ಇವರೇನು ಇದನ್ನೆಲ್ಲ ಬೆಳೆಸ್ತಾ ಇಲ್ಲ, ಸುಮ್ಮನೆ ಬಿಟ್ಟಿರೋದು. ಅದೇ ಬೆಳೀತಾ ಇರೋದು, ತುಂಬಾನೇ ಚೆನ್ನಾಗಿ ಬೆಳೀತದೆ ನೋಡಿ. ಎಷ್ಟು ಚೆನ್ನಾಗಿಲ್ಲಿ ನೋಡಿ. ನಿಮ್ಗೆ ಇದು ಇನ್ನು ಪಪ್ಪಾಯ ಗಿಡ ಹಾಕಿದ್ದಾರೆ ನೋಡಿ. ಇವೆಲ್ಲ ಡಿಪ್ರಿಗೇಷನ್ ಮಾಡಿರೋದು ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನೀವು ಕೂಡ ಇದನ್ನ ಆ ಥರನೇ ಫಾರ್ಮೇಷನ್ ಮಾಡ್ಕೊಂಡು ನೋಡಿ. ತೆಂಗಿನ ಮರಗಳು ನೋಡಿ, ಮನೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಜಾಗ ನೋಡಿ. ನಿಮಗೆ ಎರಡೇ ಕಡೆ ಫೆನ್ಸಿಂಗ್ ಬೇಕಾಗಿರೋದು. ಅದು ನಿಮ್ಗೆ ತುಂಬಾನೇ ಲೋ ಕಾಸ್ಟಿಂಗ್ ಅಲ್ಲಿ ಬರುತ್ತೆ. ಯಾಕೆಂದ್ರೆ ಉದ್ದಕ್ಕಿರೋದ್ರಿಂದ ಜಾಸ್ತಿ ಉದ್ದ, ಮತ್ತೆ ಆ ಕಡೆ ಉದ್ದ ಈ ಕಡೆ ಉದ್ದ ಫೆನ್ಸಿಂಗ್ ಇದೆ. ಬೇಕಾಗಿರೋದು ಬ್ಯಾಕ್ ಸೈಡು ಮತ್ತೆ ಫ್ರಂಟ್ ಅಷ್ಟೇ ಬೇಕಾಗಿರೋದು. ನಿಮಗೆ ಈಸ್ಟ್ ಮತ್ತೆ ವೆಸ್ಟ್ ಸೈಡ್ ಮಾತ್ರ ಫೆನ್ಸಿಂಗ್ ಬೇಕಾಗಿರೋದು ನೋಡಿ. ಮನೆಯೆಲ್ಲ ಇದೆ ನೋಡಿ. ನೋಡಿ ಉದ್ದಕ್ಕೆ ಇಲ್ಲಿವರೆಗೂ ಫೆನ್ಸ್ ಏನಿದೆ ಜಾಗ ಡೈಮೆನ್ಷನ್ ಅಲ್ಲಿ ನಿಮಗೆ ಹತ್ತತ್ರ ನಿಮಗೆ ಇದು ಕೂಡ ಅಲ್ಲಿವರೆಗೂ ಬರುತ್ತೆ ಜಾಗ ನೋಡಿ. ಅಲ್ಲಿವರೆಗೂ ಬರುತ್ತೆ ಮಾವಿನ ಗಿಡವರೆಗೂ. ಹತ್ತತ್ರ ನಿಮ್ಗೆ ಒಂದು 30ಕ್ಕಿಂತ ಜಾಸ್ತಿ ಮಾವಿನ ಮರಗಳೇ ಬರುತ್ತೆ ಈ ಜಾಗದಲ್ಲಿ. ನಿಮಗೆ ವಿದ್ಯುತ್ ಕಂಬನೂ ಇದೆ ಆಲ್ಮೋಸ್ಟ್.